ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಯಾವ ವಿಡಿಯೋ ಅಂತ ನೀವು ನೋಡ್ತಾ ಇದ್ದೀರಾ ಅಲ್ವಾ? ಇದು ಸ್ವಲ್ಪ ಸ್ಪೆಷಲ್ ವಿಡಿಯೋ ಅಂತ ನನಗನ್ಸುತ್ತೆ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕಂತಂದರೆ ಇದು 25th ಡಿಸೆಂಬರ್ ಕ್ರಿಸ್ಮಸ್ ಹಬ್ಬದ ವಿಡಿಯೋ. ಇದು 25th ಕ್ರಿಸ್ಮಸ್ ಇತ್ತು ಅಲ್ವಾ, ಹಾಗಾಗಿ ನಾವು ಕೂಡ ಚರ್ಚಿಗೆ ಹೋಗಿ ಬಂದ್ವಿ. ಯಾಕಂತಂದರೆ ನನ್ನ ಮಗಳು ತುಂಬಾ ಹಠ ಮಾಡ್ತಾಯಿದ್ಲು. ಯಾಕಂದರೆ ನಮ್ಮ ಮನೆ ಹತ್ರನೇ ಇರೋದು ಚರ್ಚು, ಹಾಗಾಗಿ ನಮ್ಮ ಮನೆಯಿಂದ ನೋಡಿದ್ರೆ ಕಾಣಿಸತ್ತೆ. ಹಾಗಾಗಿ ಲೈಟಿಂಗ್ಸ್ ಎಲ್ಲನೂ ಕೂಡ ಹಾಕಿದ್ರು ಅಲ್ವಾ, ಹಾಗಾಗಿ ನನ್ನ ಮಗಳು ತುಂಬಾ ಹಠ ಮಾಡ್ತಾಯಿದ್ಲು. ಹಾಗೆಯೇ ಅವಳಿಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು, ನನ್ನನ್ನು ಕರ್ಕೊಂಡು ಹೋಗು, ಹೇಗಿದೆ ಅಂತ ನೋಡಲೇಬೇಕು ಅಂತ ಹಠ ಮಾಡ್ತಾಯಿದ್ಲು. 1-2 ದಿನ ಮುಂಚೆಯಿಂದನೂ ಕೂಡ ನಾನು ಕೂಡ 2 ದಿನದಿಂದ ಸ್ವಲ್ಪ ಹಾಗೆ ಹೀಗೆ ಅವಳನ್ನು ಸಮಾಧಾನ ಮಾಡಿಕೊಂಡು ಮೇಂಟೈನ್ ಮಾಡಿದ್ದೆ. ಬಟ್ ಕ್ರಿಸ್ಮಸ್ ಡೇ ದಿನ ಒಂದು ಸ್ವಲ್ಪ ಹೊತ್ತು ಅವಳಿಗೂ ಕೂಡ ರಿಫ್ರೆಶ್ ಆಗುತ್ತೆ, ಹಾಗೆಯೇ ಖುಷಿ ಆಗುತ್ತೆ ಆಚೆ ಕಡೆ ಕರ್ಕೊಂಡು ಹೋದರೆ ಅಂತ ಹೇಳಿಬಿಟ್ಟು ಅವಳನ್ನು ಚರ್ಚಿಗೆ ಕರ್ಕೊಂಡು ಹೋಗಿದ್ದೆ. ಇಬ್ಬರು ಹೋಗಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಎಲ್ಲ ನೋಡಿಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಇದ್ದು ಬಂದ್ವಿ ನಾವು. ನೋಡ್ತಾ ಇದ್ದೀರಲ್ವ, ಇದೆಲ್ಲ ಅಲ್ಲೇ ತೊಗೊಂಡಿರೋ ಫೋಟೋಸ್ಗಳು. ಅವಳಿಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ತುಂಬ ಜನ ಇದ್ದರು, ಅದ್ರ ಜೊತೆಗೆ ಚಿಕ್ಕ ಮಕ್ಕಳೆಲ್ಲ ತುಂಬಾ ಬಂದಿದ್ದರು. ಅದ್ರ ಜೊತೆಗೆ ಸ್ಯಾಂತಾ ಕ್ಲಾಸ್ ಕೂಡ ಇದ್ದರು ಅಲ್ವಾ, ಅವ್ರನ್ನೆಲ್ಲ ನೋಡಿ ತುಂಬಾ ಖುಷಿಪಟ್ಲು. ಇದು ಕ್ರಿಸ್ಮಸ್ ಟ್ರೀ ನೋಡಿ ಈ ಥರ ಡೆಕೋರೇಟ್ ಮಾಡಿದರು ನಮ್ಮ ಮನೆ ಹತ್ರ ಇರೋ ಚರ್ಚಲ್ಲಿ. ಇಲ್ಲಿ ನನ್ನ ಮಗಳು ಆಟ ಆಡ್ತಾಯಿದ್ಲು. ಹೋಗೋಣ ಬಾ ಅಂತ ಅಂದ್ರೂ ಕೂಡ ಅವಳು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿ ಅಲ್ಲೇ ಆಟ ಆಡ್ತಾಯಿದ್ಲು. ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಎಲ್ಲ ತೋರಿಸ್ಕೊಂಡು ಅದಾದಮೇಲೆ ಕರ್ಕೊಂಡು ಬಂದೆ. ಇದು ನಮ್ಮ ಮನೆಯಿಂದ ಕಾಣ್ತಾ ಇರುವಂತಹ ಲುಕ್ಕು. ಇಲ್ಲಿಗೆ ನಮ್ಮನೆ ಹತ್ರದಿಂದ ಈ ಥರ ನಮಗೆ ಕಾಣುತ್ತೆ ಚರ್ಚು. ಹಾಗಾಗಿ ತುಂಬಾ ಹಠ ಮಾಡ್ತಾಯಿದ್ಲು. ಇದು ನೈಟ್ 12 ಗಂಟೆಗೆ ಅವರು ಬಂದು ಸೆಲೆಬ್ರೇಷನ್ ಎಲ್ಲ ಮಾಡ್ತಾಯಿದ್ರು. ನಾವು ಆವಾಗ ಮಲ್ಕೊಳ್ತಾ ಇದ್ವಿ. ಹಾಗಾಗಿ ನನ್ನ ಮಗಳು ನೋಡಬೇಕು ಅಂತ ಹೇಳ್ತಾಯಿದ್ಲು. ಹಾಗಾಗಿ ಕಿಟಕಿಯಿಂದನೇ ನೋಡ್ತಾ ಇದ್ವಿ. ಆದಷ್ಟು ಝೂಮ್ ಮಾಡಿಬಿಟ್ಟು ಒಂದು ವಿಡಿಯೋನ ಮಾಡಿಕೊಂಡೆ. ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ನಾವು ಕೂಡ ಒಂದು 10 ನಿಮಿಷ ನೋಡಿ ಅದಾದಮೇಲೆ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡಮ್ಮ ಅಂತ ಹೇಳಿ ಅವಳನ್ನು ಮಲಗಿಸ್ಬಿಟ್ಟು ಅದಾದಮೇಲೆ ಮಲ್ಕೊಂಡ್ವಿ. ಮತ್ತು ಅವತ್ತು ನೆಕ್ಸ್ಟ್ ಡೇ ನನಗೆ ತುಂಬ ಕಾಟ ಕೊಟ್ಟಳು. ಯಾಕಂತಂದರೆ ಕರ್ಕೊಂಡು ಹೋಗು ಅಂತ ಹೇಳಿ ಬೆಳಗ್ಗೆನೇ ಕೇಳ್ತಾ ಇದ್ಲು. ಬಟ್ ಅವಳನ್ನ ಸಮಾಧಾನ ಮಾಡಿಕೊಂಡು ಸಂಜೆವರೆಗೂ ಮೇಂಟೈನ್ ಮಾಡಿಕೊಂಡು ಅದಾದಮೇಲೆ ಸಂಜೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀ ಮಾಡಿಕೊಂಡು ಅದಾದಮೇಲೆ ನನ್ನ ಮಗಳನ್ನ ಕರ್ಕೊಂಡು ಆಚೆ ಕಡೆ ಹೋದೆ. ಜೊತೆಗೆ ನನಗೂ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಹಾಗಾಗಿ 2 ಕೆಲಸನೂ ಕೂಡ ಆಗುತ್ತೆ, ಅವಳಿಗೂ ಖುಷಿ ಆಗುತ್ತೆ ಅಂತ ಹೇಳಿ ಕರ್ಕೊಂಡು ಹೋದೆ. ಇವಾಗ ನೋಡಿ ಎಂಟ್ರಿ ಆಗ್ತಾ ಇದ್ದೀವಿ. ಇದು ಎಂಟ್ರೆನ್ಸಲ್ಲಿ ಮಾಡಿರೋಂತಹ ಡೆಕೋರೇಷನ್ನು ಕಾಣಿಸ್ತಾ ಇದೆ ಅಲ್ವಾ, ಕ್ರಿಸ್ಮಸ್ ಟ್ರೀ ಚೆನ್ನಾಗಿತ್ತು. ಒಂಥರ ನನಗೂ ಖುಷಿ ಆಯಿತು. ನೋಡಿ ಇದು ಹೊಸದಾಗಿ ಆಗಿರುವಂತಹ ಚರ್ಚು. ಇದು ಕೂಡ ಬಹುಶಃ ಡಿಸೆಂಬರಲ್ಲೇ ಅಂತ ಅನಿಸುತ್ತೆ ಓಪನ್ ಮಾಡಿರೋದು. ಚೆನ್ನಾಗಿ ಮಾಡಿದ್ದಾರೆ. ನಮ್ಮನೆಯಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ, ಕಾಣಿಸುತ್ತೆ ಟೆರೆಸ್ ಮೇಲೆಲ್ಲ ಹೋದರೆ. ಹಾಗಾಗಿ ನನ್ನ ಮಗಳು ಡೈಲಿ ನೋಡ್ತಾ ಇರ್ತಾಳೆ ಅಲ್ಲಿ ಲೈಟಿಂಗ್ಸ್ ಆನ್ ಮಾಡಿದ್ದಾಗ. ಅದು ಓಪನ್ ಮಾಡುವಾಗ್ಲೂ ಕೂಡ ಮಾಡಿದ್ರು ಅಲ್ವಾ ಲೈಟಿಂಗ್ಸ್ ಎಲ್ಲ. ಹಾಗಾಗಿ ಅದನ್ನು ನೋಡಿಬಿಟ್ಟು ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳಿ ಆವಾಗ್ಲೂ ಕೂಡ ಹಠ ಮಾಡ್ತಾಯಿದ್ಲು. ಬಟ್ ನನಗೆ ಕರ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ. ನೋಡಿ ಇದು ಚರ್ಚ್ನ ಇನ್ಸೈಡು ಹೇಗಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿತ್ತು, ಪೀಸ್ಫುಲ್ಲಾಗಿತ್ತು. ನಾವು ಕೂಡ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕೂತ್ಕೊಂಡಿದ್ದು ಅದಾದಮೇಲೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಬಂದ್ವಿ. ಇದು ಎಂಟ್ರೆನ್ಸ್ ಡೋರು. ತುಂಬ ಜನ ಬಂದಿದ್ದರು. ಅದ್ರ ಜೊತೆಗೆ ಚಿಕ್ಕ ಮಕ್ಕಳಂತೂ ತುಂಬಾ ಬಂದಿದ್ದರು. ನನ್ನ ಮಗಳಿಗಂತೂ ತುಂಬಾ ಖುಷಿ ಆಯಿತು. ಅಲ್ಲೆಲ್ಲ ಓಡಾಡಿಕೊಂಡು ಇದ್ಲು. ಹಾಗೆಯೇ ಜೊತೆಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅದಾದಮೇಲೆ ನಾವು ಸ್ವಲ್ಪ ಶಾಪಿಂಗ್ ಮಾಡೋದು ಬೇರೆ ಇತ್ತು ಅಲ್ವಾ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದ್ವಿ. ನಾನು ಚರ್ಚಿಗೆ ಹೋಗ್ದೇ ತುಂಬ ದಿನ ಆಗಿತ್ತು. ನನ್ನ ಕಾಲೇಜ್ ಟೈಮ್ನಲ್ಲಿ ಒಂದು ಸಲ ನನ್ನ ಫ್ರೆಂಡ್ಸ್ಗಳ ಜೊತೆ ಹೋಗಿದ್ದು, ಅದು ಬಿಟ್ಟರೆ ಮತ್ತೆ ಯಾವಾಗ್ಲೂ ಕೂಡ ಹೋಗಿರಲಿಲ್ಲ. ಅದಾದಮೇಲೆ ಇವಾಗಲೇ ಹೋಗಿದ್ದು. ಮೇ ಬಿ ಹತ್ರ ಇತ್ತು ಅಲ್ವಾ, ಹಾಗಾಗಿ ಹೋಗೋಣ ಅಂತ ಅನ್ನಿಸ್ತು. ಸ್ವಲ್ಪ ದೂರ ಇದ್ದಿದ್ದರೆ ಅಷ್ಟಾಗಿ ನಾನು ಹೋಗ್ತಾ ಇರಲಿಲ್ಲ. ಜೊತೆಗೆ ನನ್ನ ಮಗಳೂ ಕೂಡ ತುಂಬ ಹಠ ಮಾಡಿದ್ಲು ಅಲ್ವಾ, ಹಾಗಾಗಿ ಅವಳಿಗೂ ಸ್ವಲ್ಪ ರಿಫ್ರೆಶ್ ಮೈಂಡ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಬಂದ್ವಿ. ನೋಡಿ ಈ ಥರ ಒಳಗಡೆ ಎಲ್ಲ ಡೆಕೋರೇಷನ್ ಮಾಡಿದರು.
ನನ್ನ ಮಗಳು ಓಡಾಡಿಕೊಂಡು ಆಟ ಆಡ್ತಾಯಿದ್ಲು. ಬಾಮ್ಮ ಸಾಕು ಅಂತ ಅಂದ್ರೂ ಕೂಡ ಇನ್ನೂ ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡ್ತಾಯಿದ್ಲು. ಒಂದೆರಡು ಫೋಟೋ ಒಂದು ವಿಡಿಯೋ ತೊಗೊಳ್ಳೋಣ ಅಂತ ಹೇಳಿ ಮುಂದ್ಗಡೆ ಹೋದ್ವಿ. ನೋಡಿ ಚಿಕ್ಕ ಪಾಪು ಅಂತ ಅಂದ್ಕೊಂಡು ಹೆಂಗೆ ಮಾಡ್ತಾ ಇದ್ದಾಳೆ. ಅದಾದಮೇಲೆ ಒಂದು 10 ಮಿನಿಟ್ಸ್ ಇದ್ದು ಹೊರಗಡೆ ಬಂದ್ವಿ. ತುಂಬಾ ಖುಷಿಯಾಗಿತ್ತು. ಸುಮ್ಮನೆ ಫ್ರಾಕ್ ಇಟ್ಕೊಂಡು ಓಡಾಡ್ತಾ ಇದ್ಲು ಖುಷಿಯಾಗಿ. ಅದಾದಮೇಲೆ ಆಚೆ ಕಡೆ ಇಲ್ಲೂ ಕೂಡ ಆಟ ಆಡ್ತಾಯಿದ್ಲು. ಬಾಮ್ಮ ಹೋಗೋಣ ಅಂತ ಅಂದ್ರೂ ಕೂಡ ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತೀನಿ, ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡ್ತಾನೇ ಇದ್ಲು. ಅದಾದಮೇಲೆ ಹೊರಗಡೆ ಬಂದ್ವಿ ನಾವು. ಹೊರಗಡೆ ಎಕ್ಸಿಬಿಷನ್ ಮಾಡಿದ್ರು ಅಲ್ವಾ, ಅದನ್ನು ತೋರಿಸೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು, ನೋಡೋದಕ್ಕೂ ಕೂಡ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ಹೊರಗಡೆ ಒಂದು ಕ್ರಿಸ್ಮಸ್ ಟ್ರೀನ ಫೋಟೋಶೂಟ್ಗೆ ಅಂತ ಹೇಳಿ ಹಾಕಿದ್ರು. ಅಲ್ಲೂ ಕೂಡ ಒಂದು ಫೋಟೋ ತೊಗೊಂಡು ಅದಾದಮೇಲೆ ನಾವು ಶಾಪಿಂಗ್ ಮಾಡೋದು ಇತ್ತು ಅಲ್ವಾ, ಹಾಗಾಗಿ ಮನೆ ಕಡೆ ಹೊರಟ್ವಿ. ಒಂದೆರಡು ಸೆಲ್ಫಿಗಳನ್ನೂ ಸಹ ತಕ್ಕೊಂಡು ಅದಾದಮೇಲೆ ಇವಾಗ ಹೊರಡ್ತಾ ಇದ್ದೀವಿ ಮನೆ ಕಡೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಕ್ರಿಸ್ಮಸ್ ಡೇ ದಿನದ ವ್ಲಾಗು ಹೀಗಿತ್ತು. ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Thank you.